ಎಲ್ಲೋಗ್ತಾ ಇದ್ದೀರಾ ನೀವು? ಎಲ್ಲೋಗ್ತಾ ಇದ್ದೀರಾ ಹೇಳಿ, ಕೈ ತೆಗಿರಿ ಬಾಯಿಂದ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಗೊರವನಹಳ್ಳಿ ಲಕ್ಷ್ಮೀ ದೇವಿಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡಿ ಮಡ್ಲಕ್ಕಿ ಇಟ್ಟಿರ್ತಾರಲ್ಲ, ಅದನ್ನು ಗೊರವನಹಳ್ಳಿ ಲಕ್ಷ್ಮಿಗೆ ಕೊಟ್ಬಿಟ್ಟು ಬರಬೇಕು. ಓಕೆ ಫ್ರೆಂಡ್ಸ್, ಹೊರಟಿದ್ದೀವಿ ಇವಾಗ. ಗೊರವನಹಳ್ಳಿಗೆ ಹೋಗಿ ಮಡ್ಲಕ್ಕಿ ಕೊಟ್ಟು ಬರಬೇಕು. ಸೊ ಇಲ್ಲಿಂದ ಹೋಗಿ ನಮ್ಮ ಅತ್ತೆ ಮಾವನ ಪಿಕಪ್ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಗೊರವನಹಳ್ಳಿಗೆ ಹೋಗ್ತಾ ಇದ್ದೀವಿ. ವರ್ಷನೂ ಅಲ್ಲೇ ಕೊಡ್ತಾ ಇರೋದಲ್ವಾ? ಅದೇ ವರಮಹಾಲಕ್ಷ್ಮಿ ಪೂಜೆ ಮಾಡಿಬಿಟ್ಟು ವ್ರತ ಮಾಡ್ತೀವಲ್ಲ, ಅದ್ರದ್ದು ಮಡ್ಲಕ್ಕಿ ತೊಗೊಂಡೋಗಿ ಗೊರವನಹಳ್ಳಿ ಲಕ್ಷ್ಮೀ ದೇವಿಗೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋದು. ಸೊ ಲಾಸ್ಟ್ ಇಯರು ಕೊಟ್ಟಿದ್ವಿ. ತುಂಬ ವರ್ಷದಿಂದ ನಮ್ಮತ್ತೆ ಅದೇ ಥರ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೊರಟಿದ್ದೀವಿ ಮಡ್ಲಕ್ಕಿ ಕೊಡೋಕ್ಕೆ. ಸೊ ಇವತ್ತಿನ ದಿನದ ವ್ಲಾಗ್ ಹೇಗಿದೆ ಅಂತ ನೋಡೋಣ, ಬನ್ನಿ ಕಂಟಿನ್ಯೂ ಮಾಡೋಣ. ಆನ್ ದ ವೇ ಹೋಗ್ತಾ ಹಾಗೆ ಹೋಟೆಲಲ್ಲಿ ನಿಲ್ಸಿದ್ರು, ಅಲ್ಲೇ ತಿಂಡಿ ಮಾಡಿಕೊಂಡು ಮುಂದೆ ಹೋದ್ವಿ. ಬೆಳಗ್ಗೆನೆ ಹೊರಟಿರೋದ್ರಿಂದ ತಿಂಡಿ ಮಾಡ್ಕೊಳ್ದೆ ಹೋಗಿದ್ವಿ. ಸೊ ಆನ್ ದ ವೇನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅದಾದ್ಮೇಲೆ ಡೈರೆಕ್ಟು ನಾವು ಟೆಂಪಲ್ಗೆ ಹೋಗಿದ್ದು, ಬೇರೆ ಎಲ್ಲೂ ನಿಲ್ಲಿಸ್ಲಿಲ್ಲ. ಸೊ ಶುಕ್ರವಾರ ಆಗಿರೋದ್ರಿಂದ ಜನ ತುಂಬಾನೇ ಇದ್ರು. ಊಟಕ್ಕೆ ಏನು ಕೊಡಲ್ಲ, ತಟ್ಟೆ ದೋಚ್ ಕೊಡೋಗಿ ತಟ್ಟೆ ಕೊಡ್ತೀವಿ ಬನ್ನಿ, ಹೊರಗಡೆ ಕೊಡಲ್ಲ. ನಾವು ತಿನ್ನೋದಕ್ಕೆ ಚೆನ್ನಾಗವೆ ಅಂತ ಇವು ಕೊಡ್ತಿರೋದಷ್ಟೇ. 4 ಹಣ್ಣು ಇಡೋದು ಪೂಜೆಗೆ 30 ರೂಪಾಯಿ. ಆಮೇಲೆ 3 ಅಡಿಕೆಲೆ 10 ರೂಪಾಯಿ ಸಪ್ರೇಟ್ ಇಸ್ಕೊಂಡ್ರೆ ನಾನು ಪೂಜೆ ಕೊಟ್ಟಿದ್ದೀನಿ. ಬೇಜಾರು 120, 220, ಇನ್ನು ಪೂಜೆಗೆ ಬೇಕಾಗಿರುವಂತ ಹೂವ, ಹಣ್ಣು, ಕಾಯಿ ಎಲ್ಲ ತಗೊಂಡು ದೇವಸ್ಥಾನದೊಳಗೆ ಹೋದ್ವಿ. ಸೊ ಅಲ್ಲಿ ಕ್ಯಾಮ್ರಾ ಅಲೋ ಇರಲಿಲ್ಲ. ನನ್ನ ಮಗಳು ಅದೊಂದು ಆನೆ ಸ್ಟ್ಯಾಚ್ಯೂ ಇತ್ತು. ಸೊ ಅದನ್ನ ಹಿಡ್ಕೊಂಡು ತುಂಬ ಕ್ಯೂಟಾಗಿ ಆಟ ಆಡ್ತಾ ಇದ್ಲು. ಅದನ್ನ ವಿಡಿಯೋ ಮಾಡ್ಕೋಬೇಕು ಅಂತ ಕ್ಯಾಮ್ರಾ ಹಿಡ್ಕೊಂಡಿದ್ದೆ. ಸೊ ಅಲ್ಲಿನ ಸಿಬ್ಬಂದಿ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ಕಿತ್ತು ಹುಂಡಿ ಒಳಗೆ ಹಾಕ್ಬಿಡ್ತೀನಿ ನೋಡಿ ಅಂತ ಹೆದರಿಸಿದ್ರು. ಸೊ ಹಾಗಾಗಿ ಯಾವುದೇ ಥರ ವಿಡಿಯೋನ ಒಳಗಡೆ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ಮೇಲೆ ಸ್ವಲ್ಪ ಟಾಯ್ಸ್ ಎಲ್ಲ ನನ್ನ ಮಗಳಿಗೆ ಟಾಯ್ಸು ಮತ್ತು ಮನೆಗೆ ಬೇಕಾಗಂತ ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಹಾಗೆ ಹೊರಗಡೆ ಸುತ್ತಮುತ್ತ ಎಲ್ಲ ತಿರುಗಾಡಿಕೊಂಡು ಕೊನೆಗೆ ಹೋದ್ವಿ. ದಯವಿಟ್ಟು ಅಡಚಣೆಗಾಗಿ ನಿಲ್ಲಿಸಿ. ಮೊದಲಾಗಿ ಸ್ಟೋವ್ ಅನ್ನೋ ಪದನ ಬಳಕೆ ಮಾಡ್ತೀರಾ, ಆಯ್ತಾ? ಮುಂಚೆ ನಂಗೆ ಅರ್ಥ ಆಗಿಲ್ಲ. ಹೌದಾ? ಯಾವ ಸ್ಕೂಲ್ ಹೇಳ್ಕೊಟ್ರು ಸರ್ ನಿಮಗೆ? ಮನೆಗಳನ್ನ ಹುಡುಕ್ತಾ ಇರ್ತೀವಿ. ನಮ್ಗೆ ಬೇಕಾಗಿರುವಂತಹ
ಇನ್ನು ಗೊರವನಹಳ್ಳಿಯಿಂದ ರಿಟರ್ನ್ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ದೇವರಾಯನ ದುರ್ಗ ಅಂತ ಸಿಗುತ್ತೆ. ಸೊ ಅಲ್ಲಿ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ಅನ್ನೋ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಅನ್ಕೊಂಡ್ವಿ. ಅಂತೂ ಇಂತೂ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆಗ್ಬಿಟ್ವಿ. ಗೊರವನಹಳ್ಳಿಯಲ್ಲಿ ಕೆಲವು ಹೂ ಮಾರ್ತಿದ್ದಂಥವ್ರು ನಿಮ್ಮ ಕಾರ್ಗೆ ಡೆಕೋರೇಟ್ ಮಾಡಿಕೊಡ್ತೀವಿ, ಲಕ್ಷ್ಮೀ ಚಿತ್ರನ ಬಿಡಿಸ್ಕೊಡ್ತೀವಿ ಅಂತ ಹೇಳಿ ಫೋರ್ಸ್ ಮಾಡಿದ್ರು. ಸೊ ನಾವು ಹೂ ಅಂತ ಹೇಳಿ ಚಿತ್ರ ಬಿಡಿಸ್ಕೊಂಡಿದ್ವಿ. ಅದಕ್ಕೆ ಅಂತ ಹೇಳಿ ಅವರು 200 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಇನ್ನು ಈ ದೇವಸ್ಥಾನದ ಮುಂದೆ ಕೆಲವು ಸ್ಟೂಡೆಂಟ್ಗಳು ಎಲ್ಲ ಒಟ್ಟಾಗಿ ಸೇರಿ ಸ್ವಚ್ಛತಾ ಕಾರ್ಯನ ಹಮ್ಮಿಕೊಂಡಿದ್ರು. ತುಂಬಾ ಸ್ಟೂಡೆಂಟ್ಸ್ಗಳು ಸೇರಿದ್ರು. ಸೊ ದೇವಸ್ಥಾನದ ಆವರಣದಲ್ಲಿ ಸುತ್ತಮುತ್ತ ಏನು ಆವರಣ ಇದೆ ಅದನ್ನೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ರು. ದೇವಸ್ಥಾನದ ಸುತ್ತಮುತ್ತ ಅಂತೂ ತುಂಬಾ ಕೋತಿಗಳಿದ್ವು, ಕೋತಿ ಮರಿಗಳು, ಪುಟಾಣಿ ಮರಿಗಳೆಲ್ಲ ಇದ್ವು. ನೋಡೋಕೆ ತುಂಬಾನೇ ಕ್ಯೂಟ್ ಆಗಿತ್ತು. ಸೊ ಒಂದಲ್ಲ ಎರಡಲ್ಲ ಎಷ್ಟೊಂದು ಕೋತಿ ಮರಿಗಳಿದ್ವು. ಅಲ್ಲಿ ನೋಡಿ ಮೇಲೆಯಿಂದ ಬರ್ತಾ ಇದ್ದಾವೆ. ನೋಡಿ ಹೆಂಗ್ ದೃಷ್ಟಿ ಪಟ್ಟು ನೋಡ್ತಾ ಐತೆ. ಮೇಲೆಲ್ಲ ಸುಮಾರು ಇದಾವೆ. ಇನ್ನು ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಒಂದು ಲಕ್ಷ್ಮೀ ದೇವಿಯ ದೇವಸ್ಥಾನನೂ ಇತ್ತು. ಸೊ ಎರಡೂ ಕಡೆ ಪೂಜೆ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಒಳಗಡೆ ನಾನೇನು ಶೂಟ್ ಮಾಡಕ್ ಹೋಗ್ಲಿಲ್ಲ, ಯಾಕೆ ಅಂದ್ರೆ ಒಳಗಡೆ ಕ್ಯಾಮ್ರಾ ಅಲೋ ಇರಲ್ಲ, ಹಾಗೆ ಪೀಸ್ಫುಲ್ ಆಗಿ ಪೂಜೆ ಮಾಡ್ಬೇಕಲ್ವಾ ಅಂತ ಹೇಳಿ. ಸೊ ಎರಡೂ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಸೊ ಇದೆಲ್ಲ ಆದಮೇಲೆ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಹೊರಗಡೆ ಆವರಣದಲ್ಲಿ ದೇವಸ್ಥಾನದ ಕಡೆಯಿಂದಾನೇ ಅನ್ನ ಪ್ರಸಾದ ವಿತರಣೆ ಇತ್ತು. ಸೊ ಮಧ್ಯಾಹ್ನದ ಊಟ ಕೂಡ ನಾವು ಅಲ್ಲೇ ಮುಗಿಸ್ಕೊಂಡ್ವಿ. ಗೊರವನಹಳ್ಳಿಯಲ್ಲಿ ಲಕ್ಷ್ಮೀ ದೇವಿಗೆ ಮಡ್ಲಕ್ಕಿ ಕೊಟ್ಟಿದ್ದು ಆಯಿತು. ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ದಾಯಿತು. ಅಲ್ಲಿಂದ ಡೈರೆಕ್ಟು ನಾವು ನಮ್ಮ ಅತ್ತೆ ಮನೆಗೆ ಹೋದ್ವಿ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾವು ನಮ್ಮ ಮನೆಗೆ ಹೋದ್ವಿ. Still of the night, gazing up at the sky, when the stars began to fade, dimming lanterns in our eyes. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.